ಪಿಕ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನನ್ನ ಜೊತೆ ಕೋರಾ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ವರಟಶ್ರೀ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಒರಟ ಅನ್ನುವಂತಹ ಸಿನಿಮಾ ಬಂದ್ಮೇಲೆ ಆಫ್ಟರ್ ಲಾಂಗ್ ಬ್ಯಾಕ್ ಆದ್ಮೇಲೆ ನೀವು ಕೋರಾ ಸಿನಿಮಾದು ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಸರ್ ಅಷ್ಟು ಲಾಂಗ್ ತಗೊಂಡ್ರಿ? ನಮಸ್ತೆ. ಆ್ಯಕ್ಚುಲಿ ಗ್ಯಾಪ್ ನಾವು ತೊಗೊಳ್ಳೋದಲ್ಲ, ಗ್ಯಾಪ್ ಆಗೋದದು. ಯಾಕಂದರೆ ನಾವೊಂದು ಭ್ರಮೇಲಿ ಇಡ್ತೀವಿ. ಆ್ಯಕ್ಚುಲಿ ಹೊರಟ ನನಗೆ ಒಂದು ಬೆಸ್ಟ್ ಸ್ಟೇಟ್ ಅವಾರ್ಡು, ಬೆಸ್ಟ್ ಡೈರೆಕ್ಟರ್ ಸಿಕ್ತು. ಅದಾದ್ಮೇಲೆ ನಮ್ಮಲ್ಲ ಸುಮಾರು ಒಂದು 6 ತಿಂಗಳು 1 ವರ್ಷ ಮನೆಯಲ್ಲಿ ಕೂತಿದ್ದೆ. ಅದು ನಮ್ಮ ಸಿನಿಮಾದ್ರು ಅಂತೇನೋ ಅಥವಾ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ, ಈಗ ಒಬ್ಬ ನಿರ್ದೇಶಕ ಒಬ್ಬ ಪ್ರೊಡ್ಯೂಸರ್ ಹತ್ರ ಹೋದಾಗ ಕತೆ ಹೇಳ್ತೀವಿ, ಎಲ್ಲ ಪ್ರೊಸೀಜರ್ ಆಗುತ್ತೆ, ಇದೆಲ್ಲ ಮುಗಿಸ್ಟಿಗೆ ಸುಮಾರು ಒಂದು 6 ತಿಂಗಳಾಗುತ್ತೆ. ಸಡನ್ನಾಗಿ ಅವ್ರದ್ದು ತಪ್ಪ ಅಂತ ಹೇಳಲ್ಲ, ಕಾರಣ ಅಂತ ಟೇಕ್ ಆಫ್ ಆಗಲ್ಲ. ಈ ಥರ ಒಂದು 4 ಜನ ಸಿಕ್ಕರೆ 2-3 ವರ್ಷ ಅಲ್ಲೇ ಕಿತ್ಕೊಂಡು ಹೋಗುತ್ತೆ ಸರ್. ನಾನು ಪ್ರಾಕ್ಟಿಕಲ್ ಹೇಳ್ತಿರೋದು. ಸೊ ಅದರಲ್ಲೂ ಪ್ಯಾಷನ್ ಪ್ರೊಡ್ಯೂಸರ್ ಸಿಗೋದು ತುಂಬ ರೇರು. ಅದರಲ್ಲೂ ನಮ್ಮ ಪಿ ಮೂರ್ತಿ ಅಣ್ಣ ಇಸ್ ವೆರಿ ಪ್ಯಾಷನ್ ಪ್ರೊಡ್ಯೂಸರ್. ಸೊ ಅವ್ರು ಸಿಕ್ಕಿದ ತಕ್ಷಣ ಇದು ಟೇಕ್ ಆಫ್ ಆಯಿತು ಕೋರಾ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಿದ್ರೆ ಕೋರಾ ಸಿನಿಮಾದ ಬಗ್ಗೆ ನೀವು ಆ್ಯಸ್ ಎ ಡೈರೆಕ್ಟರ್ ಆಗಿ ಏನು ಹೇಳ್ತೀರಾ? ಇಲ್ಲ, ಕೋರಾ ಬಂದು ನನ್ನ ಒಂದು ಲೈಫಲ್ಲಿ ದಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬಾ ಈಸಿ. ಫಾರೆಸ್ಟ್ ಅಂದರೆ ಖಂಡಿತ ನಾನು ಒಬ್ಬನೇ ಅಲ್ಲ, ಎಲ್ಲ ಡೈರೆಕ್ಟರ್ಗೂ ಒಂದು ತುಂಬ ಚಾಲೆಂಜಸ್ ಇರುತ್ತೆ. ಯಾಕಂದರೆ ಫಾರೆಸ್ಟ್ ಅಂದರೆ ನಾವು ಪೇಪರಲ್ಲಿ ಏನೇ ಗೀಚ್ಕೊಬೋದು. ಫಾರೆಸ್ಟ್ ಅಂದಾಗ ಅದರದ್ದೇ ಆದ ಕೆಲವು ನಿಯಮ ಕಟ್ಟುಪಾಡುಗಳಿರುತ್ತೆ. ಆಮೇಲೆ ಇದು ಬೇಸಿಕಲಿ ನಾವು ಒಂದು ಟ್ರೈಬ್ಸು ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಒಂದು ಕತೆ, ಎಮೋಷನ್ಸು ಕೆಲವೊಂದು ತಲಾಶೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಇದು ನಾನು ಕತೆ ಹೇಳಕ್ಕೆ ಕೊಟ್ಟಿರೋದು 1970 2000 ಒಳಗಡೆ. ಸೊ ನೀವು ಒಂದು ಶಾರ್ಟ್ ಇಟ್ಟಾಗ ನಿಮಗೆ ಅದ್ರದ್ದು ಈಗಿನ ಟ್ರೆಂಡು ಯಾವುದೇ ಒಂದು ವಸ್ತುಗಳಾಗಿರ್ಬೋದು, ಸಮ್ ಅಟ್ಮಾಸ್ಫಿಯರ್ ಅಲ್ಲಿ ಇರಬಾರ್ದು ಅಲ್ಲಿ. ಯಾಕಂದರೆ ಈಗ 2024 ನಿಮಗೆ 1970 ಆ ಮೂಡ್ ಕಟ್ಕೊಡೋದಿಲ್ಲ. ಇಸ್ ವೆರಿ ವೆರಿ ಚಾಲೆಂಜಿಂಗು. ಸೊ ನನಗೆ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ ಮೂರ್ತಿ ಅಣ್ಣ ಭಾಳ ಸಪೋರ್ಟ್ ಮಾಡಿದ್ರು ಆ ವಿಷಯದಲ್ಲಿ. ಒಂದು ರೆಟ್ರೋ ಸ್ಟೈಲ್ ಅಂತ ನೀವು ಸಾಂಗೆಲ್ಲ ಕೇಳಿರೋದು ಒಪ್ಪಿಕೊಂಡಳು. ನಿಮಗೆ ಈಗಿನ ಟ್ರೆಂಡ್ ಸಾಂಗ್ ಜೊತೆಗೆ ಒಂದು ರೆಟ್ರೋ ಫೀಲ್ ಬರುತ್ತೆ. ಆ ಒಂದೆಲ್ಲ ಬ್ಯಾಲೆನ್ಸ್ ಮಾಡಿ ಮಾಡೋದಿಲ್ಲ. ಇಸ್ ವೆರಿ ಟಫ್ ಜಾಬು. ಕೋರಾ ನನಗೆ ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿತ್ತು ಮಾಡೋದಕ್ಕೆ. ಸರ್, ಕೋರಾ ಅಂತ ಬಂದಾಗ ಕೋರಾ ಹೆಸರು ಅಂತ ಹೇಳಿದ್ರೆ ಕೊರಗಜ್ಜ ದೈವದ ಬಗ್ಗೆ ಹೆಸರು ಅಂತ ಹೇಳಿ. ಸರ್, ದೈವದ ಮೂವಿ ಅಂತ ಬಂದಾಗ ಈಗ ಎಲ್ಲ ಕಡೆ ನಾವು ನೋಡ್ಬೋದು, ದೈವದ ಮೂವಿ ಮಾಡಬಾರ್ದು, ದೈವಗಳನ್ನು ಯಾಕೆ ಪ್ರಚಾರ ಬೇಕು ಅನ್ನುವಂಥದ್ದೆಲ್ಲ ಕೇಳ್ಕೊಂಡು ಬರ್ತಾ ಇದ್ದಾವೆ. ಯಾವ ರೀತಿ ಸರ್ ಈ ದೈವದ ಮೂವಿ ಡೈರೆಕ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ದು? ಇಲ್ಲ, ಆ್ಯಕ್ಚುಲಿ ನನಗನ್ಸಿಲ್ಲ. ಆಲ್ರೆಡಿ ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ ಅನಿಸುತ್ತೆ ನಮ್ಮ ನಿರ್ಮಾಪಕರು. ಅವರು ಬೇಸಿಕಲಿ ಕೊರಗಜ್ಜನ ಒಂದು ಮಹಾನ್ ಭಕ್ತ. ಅವರು ವರ್ಷಕ್ಕೊಂದ್ಸಲಿ ಅವ್ರು ಏನೇ ಒಂದು ಖುಷಿಯಾಗಲಿ ನೋವಾಗಲಿ ಫಸ್ಟ್ ಹೋಗಿ ಅವರು ಅಲ್ಲಿ ಹಂಚ್ಕೊಳ್ತಾ ಇದ್ರು ಎಲ್ಲ. ಅವ್ರಿಗೆ ಆ್ಯಕ್ಚುಲಿ ಅದರದ್ದು ಒಂದು ಸೊಗಡು ಆಗಲಿ ಎಲ್ಲ ಗೊತ್ತು ಅವ್ರಿಗೆ. ಒಂದು ಒಡನಾಟ ಇತ್ತು ಕೊರಗಜ್ಜ. ಆ್ಯಕ್ಚುಲಿ ನನಗೆ ಕೊರಗಜ್ಜ ಅನ್ನೋ ಒಂದು ದೇವರಿದ್ದಾರೆ ಅಂತ ನನಗೆ ಗೊತ್ತಾಗಿದೆ ನಮ್ಮ ಪ್ರೊಡ್ಯೂಸರ್ ಮೂರ್ತಿ ಅಣ್ಣ ಇಂದ. ಅವ್ರು ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತಾಯಿದ್ರು. ಅದ್ರದ್ದು ಪವಾಡ ಆಗಿರ್ಬೋದು, ಅದರ ಸೊಗಡು ಆಗಿರ್ಬೋದು. ಹೇಳ್ತಾ ಅವ್ರಿಗೊಂದು ಆಸೆ ಇತ್ತು, ಕೊರಗಜ್ಜ ಗ್ಯಾರಂಟಿನ ಅಡಾಪ್ಟ್ ಮಾಡ್ಕೋಬೇಕು ಸ್ಕ್ರಿಪ್ಟಲ್ಲಿ. ಸುಮ್ಮನೆ ಏನೋ ಕೊರಗಜ್ಜ ತುರುಕ್ಬಿಟ್ಟು ಸೆಂಟ್ರಲ್ಲಿ ದೈವ ದಿನ ಅವಮಾನ ಮಾಡೋ ಅಂಥದ್ದಲ್ಲ. ಆ್ಯಕ್ಚುಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಹಾಗೆ ಬರೋ ಅಂಥದ್ದು ನಮ್ಮ ಕೋರದಲ್ಲಿ ನಿಜವಲ್ಲ ಆ ದೇವ್ರು ಹಾಗೆ ಬಂದಿದೆ. ಇಟ್ಸ್ ಹೇಳಿದ್ನಲ್ಲ, ಎಲ್ಲ ತೊಗೊಳುತ್ತೆ. ನಮ್ಗೆ ಗೊತ್ತಿಲ್ಲದ್ರೆ ಕೆಲವೊಂದು ಶಕ್ತಿ ತೊಗೊಳ್ತಾ ಹೋಗ್ತಾ ಇರುತ್ತೆ. ಹಾಗೆ ಕೊರಗಜ್ಜ ಒನ್ ಆಫ್ ದಿ ಪಾರ್ಟ್ ನಮಗೆ ಕೋರಾ ನಮ್ಮ ಒಂದು ಅಡಾಪ್ಟ್ ಮಾಡಿದ್ದು ಭಾಳ ಖುಷಿ ಆಯಿತು ನಮ್ಮ ಒಂದು ಮೂವಿಗೆ. ಕೋರಾ ಸಿನಿಮಾದಲ್ಲಿ ಕೊರಗಜ್ಜ ಪಾತ್ರ ಬರುತ್ತಾ ಅಂತ ಹೇಳಿದ್ರೆ ದೈವವನ್ನು ತೋರಿಸ್ತೀರಾ ಸಿನಿಮಾದಲ್ಲಿ? ಖಂಡಿತ ತೋರಿಸ್ತೀವಿ. ಸರ್, ಈಗ ದೈವದ ಬಗ್ಗೆ ದೈವಗಳನ್ನು ತೋರಿಸಬಾರ್ದು ಸಿನಿಮಾದಲ್ಲೆಲ್ಲ ಆಗಿದೆ. ಆದರೆ ದೈವ ಪಾತ್ರಧಾರಿಗಳಾಗಿರ್ಬೋದು, ದೈವ ವೇಷಧಾರಿಗಳಾಗಿರ್ಬೋದು, ಅವರಿಗೆ ಅವರದೇ ಆದ ಕಟ್ಟುನಿಟ್ಟಿದೆ. ಸರ್, ಈ ಸಿನಿಮಾದಲ್ಲಿ ನೀವು ಯಾವ ರೀತಿ ತೋರಿಸಿ? ಖಂಡಿತ. ಈಗ ನೀವು ಹೇಳಿದ್ರೆ ದೈವಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಕೊರಗಜ್ಜ ಬಂದು ಒಂದು ದೈವ ಪುರುಷ. ಈಗ ನಾವು ರಾಘವೇಂದ್ರ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಲೈಕ್ ದಟ್ ಆ ಥರ. ಸೊ ನಾನೇನು ಹೇಳ್ತೇನೆ ಅಂದರೆ ಅದು ಬಂದು ಮಿಸ್ಯೂಸ್ ಆಗಬಾರ್ದು. ಯಾರೇ ಅದು ಯೂಸ್ ಮಾಡಿದ್ರು ಕೂಡ. ಈಗ ನಾವು ಖಂಡಿತ ಈಗ ನಾವು ಅಂಥ ದೊಡ್ಡ ಅಣ್ಣವರು ಕೂಡ ರಾಘವೇಂದ್ರ ಮಹಾತ್ಮೆ ಮಾಡಿದ್ದಾರೆ. ರಾಘವೇಂದ್ರ ಮಹಾತ್ಮೆ ಮಾಡಿದ್ರೆ ಕಮರ್ಷಿಯಲ್ ಯೂಸ್ ಮಾಡೋಕ್ಕಲ್ಲ. ಅದು 4 ಜನಕ್ಕೆ ತಿಳಿಲಿ, ಗೊತ್ತಾಗಲಿ. ಯಾಕಂದ್ರೆ ನನಗೂ ಕೊರಗಜ್ಜ ನಾವು ಡೈರೆಕ್ಟ್ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಂತರ ತುಂಬ ಜನ ಇದ್ದಾರೆ ಅದ್ರದ್ದು ಮಹಾತ್ಮೆ ಗೊತ್ತಾಗಲಿ ಒಂದು. ಅದ್ರ ಜೊತೆಗೆ ನಮ್ಮ ಸಿನಿಮಾಗೆ ಅದು ಹಾಗೆ ಬಂತು ಅಂತ ಹೇಳಿದ್ನಲ್ಲ, ಹಾಗಾಗಿ ನಾವು ಅದನ್ನ ದೈವನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಸರ್, ಈಗ ದೈವ ನಾನು ಆಗಲೇ ಹೇಳಿದ ಹಾಗೆ ದೈವ ಪಾತ್ರಧಾರಿಗಳು ಅಂತ ಬಂದಾಗ ಯಾರ್ಯಾರು ದೈವದ ವೇಷ ಹಾಕಿ ಕುಣಿಲಿಕ್ಕಾಗಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ಆ್ಯಸ್ ಎ ನಾನು ಒಬ್ಳು ಮಂಗಳೂರೇನ, ಆದ್ರಿಂದಾಗಿ ಈಗ ಕೊರಗಜ್ಜ ದೈವ ಅಂತ ಬಂದಾಗ ಇದೇ ಒಂದು ಸಮುದಾಯದವರು ಮಾಡಬೇಕು ಅಂತ ಇದೆ. ನಿಮ್ಮದ್ರಲ್ಲಿ ಯಾವ ರೀತಿ? ಇಲ್ಲ, ಖಂಡಿತ. ಮೂರ್ತಿ ಅಣ್ಣ ನಮ್ಮ ಪ್ರೊಡ್ಯೂಸರ್ ಅವರು ಹೇಳಿದ್ರು, ಇದು ಬುಡಕಟ್ಟು ಜನಾಂಗ ಒಂದು ಹಿನ್ನೆಲೆ ಇದೆ ಕೊರಗಜ್ಜಗೆ. ಸೊ ನಾವು ಅದೇ ಒಂದು ಬ್ಯಾಕ್ ಡ್ರಾಪ್ ಮಾಡೋದ್ರಿಂದ ನಮಗೆ ಖಂಡಿತ ಕೊರಗಜ್ಜ ಎಲ್ಲೋ ಕಮರ್ಷಿಯಲ್ಗೆ ಎನ್ಕ್ಯಾಶ್ ಮಾಡ್ಕೊಬೇಕು ಅದನ್ನ ಆ ಥರದಲ್ಲ. ಒಂದು ಹೇಳ್ತೀನಿ, ಕೊರಗಜ್ಜ ಆಗಿದ ತಕ್ಷಣ ಮಂಗಳೂರು ಬಂದು ಎಲ್ಲ ದಂಡು ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಗೆಲ್ಸ್ತಾರೆ ಅಂತಲ್ಲ, ಅದು ಮೂರ್ಖತನ. ನಾನು ಹೇಳೋದು ಅಲ್ಟಿಮೇಟ್ ಕಂಟೆಂಟ್ ಚೆನ್ನಾಗಿದ್ರೆ ನೋಡ್ತಾರೆ. ಇದು ಹೊರಗಿನ ಮಾತು. ನಾನು ಹೇಳ್ತಿರೋದು ಕೊರಗಜ್ಜ ಅನ್ನೋದು ನಾವು ನಿಜವಾಗ್ಲೂ ಕಮರ್ಷಿಯಲ್ ಯೂಸ್ ಮಾಡಿಲ್ಲ. ನಮ್ಮ ಸಿನಿಮಾಗೆ ಅದು ಆಗಿ ಬಂತು. ಹೇಳಿದ್ನಲ್ಲ, ಕೊರಗಜ್ಜ ಅನ್ನೋದು ಕೋರಾ ಲೈಕ್ ದಟ್ ಏನಿಲ್ಲ. ನಾವು ಹೀರೋ ಹೆಸರು ಏನು ಹೇಳ್ತೀವಿ ಅದು ಅದರೊಂದು ಪೋರ್ಷನ್ಸಲ್ಲಿ ಆ ದೈವನೇ ನಾಮಕರಣ ಮಾಡೋಂತಹ ಸಿಚುವೇಶನ್ ತುಂಬ ಗಟ್ಟಿತನ ಆ ಸೋಲ್ ಇರಬೇಕಾದ್ರೆ ಆ ದೇವ್ರನ್ನ ಯೂಸ್ ಮಾಡ್ಕೊಳ್ಳೋ ಒಂದು ಅನಿವಾರ್ಯತೆ ಬಂದು ಅದಕ್ಕೋಸ್ಕರ ನಾವು ಅದನ್ನ ಇದು ಮಾಡ್ಕೊಂಡು ಇಷ್ಟ.
ಕಥೆ ಎಲ್ಲ ಯಾರು ಬರ್ದಿದೆ ಸರ್ ಈ ಸಿನಿಮಾ? ಕತೆ ನಾನು ಆ್ಯಕ್ಚುಲಿ ನಮ್ಮ ಮೂರ್ತಿ ಅಣ್ಣ ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ಅವ್ರ ತಲೆಯಲ್ಲಿ ಒಂದು ಫಾರೆಸ್ಟ್ ಬೇಸ್ ಇತ್ತು, ನನ್ನ ತಲೆಯಲ್ಲಿ ಒಂದು ನಾವು ಆ್ಯಕ್ಚುಲಿ ಇದು 4ನೇ ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡಿ ನಮಗೂ ಅವ್ರು ಹೇಳ್ದಂಗೆ ರುಟೀನ್ ಆಗಿತ್ತು. ಒಂದು ಹೊರಗಿನ ಪ್ರಪಂಚಕ್ಕೆ ಹೋಗೋಣ. ಈಗ ನಾವು ಹೇಳ್ತೀವಲ್ಲ, ಈಗ ಸಿಟಿಲಿ ಇದ್ದು ಒಂದು ಮೈಂಡ್ ಫ್ರೆಶ್ ಆಗಿ ನಿಮ್ಮ ಊರಿಗೆ ಬರ್ತೀವಲ್ಲ, ಮಡಿಕೇರಿ ಸಕಲೇಶ್ಪುರ, ಒಂದು ಮೈಂಡ್ ಹೆಂಗೆ ಫ್ರೆಶ್ ಆಗುತ್ತೆ ಹಾಗೆ ಕೋರಾ ಕೂಡ ಖಂಡಿತ ಜನಗಳಿಗೆ ಒಂದು ಫಾರೆಸ್ಟಲ್ಲಿ ಒಂದು ಅವರೇ ಕ್ಯಾರೆಕ್ಟರ್ ಥರ. ಈಗ 2 ಥರ ಇದೆ. ಒಂದು ಕ್ಯಾರೆಕ್ಟರ್ಗೆ ನೋಡೋದು ಬೇರೆ, ಆ ಸ್ಕ್ರೀನಿಗೆ ಹೋಗಿ ಇದು ನಾನು ಆ್ಯಕ್ಚುಲಿ ನಾನು ಅಳ್ತಾ ಇದ್ದೀನಿ, ನಾನು ನಗ್ತಾ ಇದ್ದೀನಿ ಅಂತ ಇನ್ವಾಲ್ವ್ಮೆಂಟ್ ಆಗೋದು ಬೇರೆ. ಸೊ 2ನೇದು ಖಂಡಿತ ಆಡಿಯನ್ಸ್ಗೆ ಕ್ಯಾರೆಕ್ಟರ್ ಥರ ಪ್ರತಿಯೊಂದು ಫೀಲ್ ಮಾಡಲ್ಲ. ಇದು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಾನು ಅಳ್ತಾ ಇದ್ದೀನಿ, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕನೆಕ್ಟ್ ಆಗ್ತಾ ಹೋಗ್ತಿರುತ್ತೆ. ಈಗ ಆಡಿಯನ್ಸಲ್ಲಿಗೆ ನೀವು ಓವರಾಲ್ ಎಲ್ಲ ಸಿನಿಮಾ ತೊಗೊಂಡ್ರು ಮ್ಯಾಕ್ಸಿಮಮ್ ಹೀರೋ, ವಿಲನ್ನು, ಹೀರೋಯಿನ್ ಇನ್ಯಾರು ಬರ್ತಾರೆ 4-5 ಜನ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ. ಬಟ್ ಇದರಲ್ಲಿ ಸುಮಾರು ಒಂದು 17ರಿಂದ 18 ಜನ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸರ್, ಸಿನಿಮಾದ ಬಗ್ಗೆ ನಾನು ಮೂರ್ತಿ ಸರ್ ಹತ್ರ ಕೇಳುವಾಗ ಬಹಳ ಚೆನ್ನಾಗಿ ಅವ್ರು ನನಗೆ ಹೇಳಿದರು. ಸಿನಿಮಾ ಅವ್ರದ್ದೊಂದು ಡ್ರೀಮ್ಸ್ ಕಮ್ಸ್ ಟ್ರೂ ಅನ್ನುವಂಥ ಒಂದು ಪ್ರಾಜೆಕ್ಟ್ನ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿದ್ದಂತೆ ಈ ಸಿನಿಮಾ. ಆದರೆ ನಿಮ್ಮ ಪ್ರಕಾರ ನೀವಿಬ್ಬರು ಕೂತ್ಕೊಂಡು ಒಟ್ಟಿಗೆ ಬರ್ದದಂತ ಹೇಳಿದ್ರೆ ಯಾವ ರೀತಿ ಥಾಟ್ ಮ್ಯಾಚ್ ಆಯಿತು ಸರ್ ನಿಮ್ದಿಬ್ರು? ಇಲ್ಲ, ಯಾವ ಥರ ಅಂದರೆ ಫಸ್ಟ್ ಆಫ್ ಆಲ್ ನಾವಿಬ್ಬರಲ್ಲಿ ಈಗೋ ಇಲ್ಲ. ಒಬ್ಬ ಡೈರೆಕ್ಟರ್ ಅವ್ರು ಪ್ರೊಡ್ಯೂಸರ್ ಅಂತ ಈಗೋ ಇಲ್ಲ, ಅದು ತೆಗೆದಾಕ್ಬಿಡ್ತೀವಿ ಆಚೆ. ಕೆಲಸ ಅಂತ ಬಂದಾಗ ಇಬ್ಬರು ಕಿತ್ತಾಡ್ತೀವಿ. 6 ಗಂಟೆ ಆದಮೇಲೆ ಬೇರೆ ವಿಷಯ, 6 ಗಂಟೆಗೆ ಮತ್ತೆ ಇದಾಗ್ತಿದೆ. ಬಟ್ ಸಿನಿಮಾ ಅಂತ ಅಂದಾಗ ಅವರು ಹುಚ್ಚರೇ, ನಾನು ಹುಚ್ಚರೇ. ಆ್ಯಕ್ಚುಲಿ ನಾನು ಎಷ್ಟೇ ಹುಚ್ಚರ ಆದರೂ ಆ ಹುಚ್ಚುತನಕ್ಕೆ ಒಬ್ಬರು ಒಂದು ಸಾಥ್ ಕೊಡಬೇಕು, ಅದು ನಿರ್ಮಾಪಕರು. ಯಾಕಂದರೆ ನಾನು ಹೇಳಿದ್ನಲ್ಲ, ಒಬ್ಬ ಡೈರೆಕ್ಟ್ರು ಏನೇ ಗೀಚ್ಕೊಂಡ್ಬಿಡ್ಬೋದು, ಏನೇ ಮಾಡ್ಕೊಂಡ್ಬಿಡ್ಬೋದು, ಅದಕ್ಕೆ ಜೀವ ಕೊಡೋದು ಒಬ್ಬ ನಿರ್ಮಾಪಕ. ಅವನಿಲ್ಲ ಅಂದರೆ ನಮ್ಮ ಬೇಳೆಕಾಳು ಏನೂ ಬೇಯಲ್ಲ. ಸೊ ಅವ್ರ ಪೋಷನ್ನು ನಾನು ಹೇಳಿದ್ನ, ನಾನು ಮಾಡಿರೋ 4 ಸಿನಿಮಾದಲ್ಲಿ ಈ ಥರ ಒಬ್ಬ ಅಣ್ಣನಾಗಿ ಒಬ್ಬ ನಿರ್ಮಾಪಕರು ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಯೂಶ್ವಲಿಗೆ ನನಗಾಗಿರೋ, ನಾನು ಎಲ್ಲ ಪ್ರೊಡ್ಯೂಸರ್ಗೆ ಹೇಳ್ತಾರೆ, ಕೆಲವು ಪ್ರೊಡ್ಯೂಸರ್ಗಳು ಏನಾಗುತ್ತೆ ಅಂದರೆ ದುಡ್ಡು ಹಾಕ್ಬಿಟ್ಟೆ ನನ್ನ ಕತೆ ಮುಗೀತು, ಬರ್ತಾರೆ ಕ್ಯಾರನ್ ಕೂತ್ಕೊತಾರೆ, ನೈಟು ಏನಾಯ್ತಾರೆ ಅಂತ. ಬಟ್ ಅಲ್ಲಿ ಏನು ಹೋಗೋಗಳು ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಡೈರೆಕ್ಟ್ರ್ ಏನು ಮಾಡ್ತಾನೆ ಬೇಸಿಕ್ ಗೊತ್ತಿರಬೇಕು, ಅವ್ರಿಗೆ ಸ್ಕ್ರಿಪ್ಟ್ ಸೆನ್ಸ್ ಗೊತ್ತಿರಬೇಕು. ಅದೆಲ್ಲ ನಮ್ಮ ಮೂರ್ತಿ ಅಣ್ಣಂಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಈಗ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸೋದು ಬೇರೆ, ದುಡ್ಡು ಕೊಟ್ಟು ಆ ಕೆಲಸಗಾರ ಜೊತೆ ಜಾಯ್ನ್ ಆಗೋದು ಬೇರೆ. ಅದು ನಮ್ಮ ಮೂರ್ತಿ ಅಣ್ಣ ಮಾಡ್ತಾಯಿದ್ರು. ಅದೇನಾಗೋದು ಗೊತ್ತಾ, ಅದು ಒಬ್ಬ ಕ್ಯಾಪ್ಟನ್ಶಿಪ್ ಏನೇನಾಗಿರ್ಬೋದು, ಹೇಳ್ತಾರಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ ಒಂದು ಗಂಡ ಹೆಂಡ್ತಿ ಥರ. ಗಂಡ ದುಡ್ದು ಹಾಕಿದ್ರೆ ಹೆಂಡ್ತಿ ಅಡುಗೆ ಮಾಡೋಕೆ, ಅದು ನಾನೊಬ್ಬ ಹೆಂಡ್ತಿ ಥರ ಅಷ್ಟೇ. ಸೊ ಅವ್ರ ಗಂಡ ಏನೇ ಅವರು ಸ್ಟ್ರಾಂಗ್ ಇದ್ದಾಗ ನನಗೊಂದು ಹುಮ್ಮಸ್ ಬರುತ್ತೆ. ಅವರೇ ಹೋಗಿ ಆಣಿ ಹೊಡಿತಾ ಇದ್ದಾರೆ ಅಂದಾಗ, ಅದು 4 ಜನ ಲೈಟ್ಸ್ ಮ್ಯಾನ್ ಎಲ್ಲ ನೋಡ್ತಾ ಇದ್ದಾಗ ಅದು ಬೇರೆ ಥರನೇ ಅಟ್ಮಾಸ್ಫಿಯರ್, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸುಮ್ಮನೆ ಕಾರಣ ಕೂತ್ಕೊಂಡೆ ನೀನು ತೊಗೊಳ್ಳೋ ಕೆಲಸ ಮಾಡಿದ ಪೇಮೆಂಟ್ ಕೊಟ್ಟು ಆ ಥರ ಇರಲಿಲ್ಲ ಅವರು. ನಮಗೆಲ್ಲೂ ಪ್ರೊಡ್ಯೂಸರು ಡೈರೆಕ್ಟರ್ ಥರ ಯಾರಿಗೂ ನಾವು ಆ ಒಂದು ಅಟ್ಮಾಸ್ಫಿಯರ್ ಬರೋ ಥರ ನಾವು ಯಾರಿಗೂ ಬಿಟ್ಟೇ ಇಲ್ಲ. ಹಾಗಾಗಿ ಎಲ್ಲರೂ ನನ್ನ ಸಿನಿಮಾ ಅಂತ ಒಂದು ಬಹಳ ಎಫರ್ಟ್ ಹಾಕಿ ಮಾಡಿದ್ದಾರೆ ಇದು. ಸೊ ಮೂರ್ತಿ ಸರ್ ಪ್ರೊಡ್ಯೂಸರ್ ಆದರೂ ಕೂಡ ಒಂದು ಬಹಳ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸರ್. ಅವ್ರ ಬಗ್ಗೆ ಏನು ಹೇಳ್ತೀರಾ ಸಿನಿಮಾದಲ್ಲಿ? ಆ್ಯಕ್ಚುಲಿ ಇದು ಸಬ್ಜೆಕ್ಟ್ ಎಲ್ಲ ಮಾಡಿದ್ಮೇಲೆ ನಾನು ಮೂರ್ತಿಯನ್ನ ಡಿಸ್ಕಷನ್ ಮಾಡಿದಾಗ ನಮ್ಮ ಡಿಸ್ಕಷನ್ ಅದೇ, ಕಠೋರ ಅನ್ನೋದು ತುಂಬ ಪವರ್ಫುಲ್ ಆಗಿದೆ. ಯಾರು ಅಂತ ಕ್ವಶನ್ ಮಾರ್ಕು ಇತ್ತು. ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ನಾನು ಕಠೋರ ನಾನೇ ಮಾಡಬೇಕು. ಯಾಕಂದರೆ ಯೂಶ್ವಲ್ ಏನಾಗುತ್ತೆ, ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ನಾನು ಮಾಡ್ತೀನಿ ಆ ಥರ ಅವ್ರು ಆ ಥರ ಹೇಳಿದ್ರೆ ತುಂಬ ಪ್ಯಾಷನೆಟಿಕ್ಕು. ನೀನು ಯಾರು ಸೂಟ್ ಆಗ್ತಾರೆ ಅವ್ರಿಗೆ ಹಾಕು, ನಾನೇ ಮಾಡಬೇಕು ಅಂತೇನಿಲ್ಲ. ಅವ್ರು ಆ್ಯಕ್ಚುಲಿ ಆ ಥರ ಒಂದು ಕ್ಯಾರೆಕ್ಟರು. ಬಟ್ ನನಗೇನು ಅಂದಾಗ ಅವ್ರ ಜೊತೆ ಒಂದು ಸಂಘಟನೆಗಳೆಲ್ಲ ನಾನು ಒಡನಾಟ ಸುಮಾರು ಇಟ್ಕೊಂಡಿದ್ದೆ ಅವ್ರ ಜೊತೆ. ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಅವ್ರು ಮಾತಾಡೋ ಒಂದು ವಿಧ ಆಗಿರ್ಬೋದು, ನಡೆಯೋ ವಾಕಿಂಗ್ ಸ್ಟೈಲ್ ಆಗಿರ್ಬೋದು. ಒಬ್ಬ ಡೈರೆಕ್ಟ್ರ್ ಯಾವಾಗಲೂ ಒಂದು ತಲೆಯಲ್ಲಿರುತ್ತೆ, ಪ್ರತಿಯೊಂದು ಪಾತ್ರನೂ ಜೀವಿಸ್ಬಿಟ್ಟು ಬರಿತೀವಿ. ಅವ್ನು ಹಿಂಗೆ ಮಾತಾಡಬೇಕು, ಇದೇ ತಿನ್ನಬೇಕು, ಇದೇ ಥರ ಮಾತಾಡಬೇಕು, ಬಿಹೇವ್ ಹಿಂಗೆ ಇರಬೇಕು, ಆ ಡೈಲಾಗ್ ಡೆಲಿವರಿ ಹೀಗೆ ಹೇಳಬೇಕು ಒಂದು ಇರುತ್ತೆ. ಅದು ನಮ್ಗೆ ಯಾರೋ 4 ಜನ ನೋಡಿದಾಗ ಅದು ಕೆಲವು ಸಲ ಫುಲ್ಫಿಲ್ ಆಗಲ್ಲ. ಇಲ್ಲ ಅವ್ನಿಗೆ ಸೂಟ್ ಆಗಲ್ಲ, ನಾವು ಮನಸ್ಸಲ್ಲಿ ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವಾಗ ನಾವು ಫುಲ್ಫಿಲ್ ಆದಾಗ ಮಾತ್ರ ಆ ಪಾತ್ರಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ನಾವು. ಯೂಶ್ವಲಾಗಿ ಎಲ್ಲ ಡೈರೆಕ್ಟ್ರು ಅಷ್ಟೇ. ಅಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ತಲೆಯಲ್ಲಿ ಬೇರೆ ಕ್ಯಾರೆಕ್ಟರ್ ಓಡ್ತಾನೆ ಇತ್ತು. ಅವ್ರು ಸೂಟ್ ಆಗ್ತಾರೆ, ಒಂದು ತಲಾಶೆ ನಡೀತಾ ಇತ್ತು. ಸಡನ್ನಾಗಿ ಹೇಳ್ತಾರಲ್ಲ, ಸೊಂಡದಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರು ಅಂದಂಗೆ ಸಮ್ ಇನ್ಸಿಡೆಂಟ್ ನನಗೇನೋ ಟ್ರಿಗರ್ ಆಯಿತು. ಇಲ್ಲ ಅಣ್ಣನೇ ಮೋಸ್ಟ್ಲಿ ಅದು ಅವ್ರ ಒಡನಾಟಗಳು ನನಗೆ ಹೋಗ್ತಾ ನನಗೆ ಕಠೋರ ಹೇಳಿದ್ನಲ್ಲ, ಸ್ಕೆಲಿಟನು, ರಕ್ತ, ಮೂಳೆ ಎಲ್ಲ ಅವರೆಲ್ಲ ನಾನು ನೋಡ್ತಾ ಬಂದೆ. ಓಕೆ ಪರ್ಫೆಕ್ಟ್, ನನಗೆ ಮೂರ್ತಿ ಅಣ್ಣ ಸೂಟ್ ಆಗ್ತಾರೆ. ಯಾಕಂದ್ರೆ ನನಗೊಂದು ಭಯ ಆಯಿತು. ಈಗ ಏನಾಗುತ್ತೆ ಅಂದರೆ ದುಡ್ಡು ಹಾಕ್ಬಿಟ್ಟು ಅದಕ್ಕೆ ಡೈರೆಕ್ಟ್ರು ಕೊಟ್ಬಿಟ್ಟು ಆ ಥರ ಅಲ್ಲ, ಅದಕ್ಕೆ ಏನು ಬೇಕೋ ತೊಗೊಂಡಾಗ ಆಸ್ ಎ ಡೈರೆಕ್ಟರ್ ಹಾಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ನಿಸ್ತು. ಆಮೇಲೆ ಎಲ್ಲಕ್ಕಿಂತ ಮುಖ್ಯಕ್ಕೆ ಸಾಕಷ್ಟು ತಯಾರಿಗಳು ಮಾಡ್ಕೊಂಡ್ರು ಅವರು, ಯಾವ ಥರ ಮಾತಾಡಬೇಕು, ಯಾವ ಥರ ನಡಿಬೇಕು. ಸೊ ಮೂರ್ತಿ ಅಣ್ಣದ ಪ್ಲಸ್ ಏನು ಅಂದರೆ, ಕೆಲವರು ವಿಲನ್ಗಳಿಗೆ ಯಾವಾಗಲೂ ಕಣ್ಣು ತುಂಬ ಮಾತಾಡಬೇಕು. ಸೊ ನಾನು ಹೇಳಿದೆ, ನಾನು ಸ್ಕ್ರಿಪ್ಟ್ ಯಾವಾಗಲೂ ಮಾಡ್ಬೇಕಾದ್ರೆ ನಾವು ಕಠೋರ ಅಂತ ಮಾಡ್ಕೊಂಡಿದ್ದೆ ಒಂದು ಗತ್ತು ಗಾಂಭೀರ್ಯ ಇರುವಂಥ ಕ್ಯಾರೆಕ್ಟರ್. ಒಂದು ಕಾಡಲ್ಲಿ ಹುಲಿ, ಸಿಂಹ ಯಾವ ಥರ ಒಂದು ಜಿಂಕೆನ ಪ್ರಾಣಿನ ಬೇಟೆ ಆದಾಗ ಅದು ಸುಮ್ಮನೆ ಕಿರ್ಚ್ಕೊಂಡು ಪರ್ಚ್ಕೊಂಡೆಲ್ಲ ಹೋಗಲ್ಲ. ಅದರದ್ದೇ ಆದ ಒಂದು ಗತ್ತು ಗಾಂಭೀರ್ಯ ಇರುತ್ತೆ. ಸೈಲೆಂಟಾಗಿ ಆ ಒಂದು ಡಿಸೈನ್ ಮಾಡಿದಾಗಲೂ ನನಗೆ ಅದೇ ಥರ ಪಾತ್ರ ಇತ್ತು. ಮೂರ್ತಿ ಅಣ್ಣ ನೋಡಿದಾಗ ಆಮೇಲೆ ಆ್ಯಕ್ಚುಲಿ ವಿತ್ ಶೇವ್ ಇತ್ತು. ನನಗೆ ಆ ಪೇಪರ್ ಲುಕ್ ಬೇಕಾಯಿತು. ಹೇಳಿದ್ನಲ್ಲ, ಎಲ್ಲನೂ ಒಂದು ವೈಬ್ರೇಷನ್ದಾಗ ಎಲ್ಲ ಒಂದು ಕೂಡು ಬರುತ್ತೆ ಅಂದಾಗ ನಾನು ಏನೇನು ಅಂದ್ಕೊಂಡಿದ್ದು ಎಲ್ಲ ಪಾತ್ರದಲ್ಲಿತ್ತು. ಹಾಗಾಗಿ ಆಟೋಮೆಟಿಗೆ ಮೂರ್ತಿ ಅಣ್ಣ ಕಠೋರ ಆದರು ಅಷ್ಟೇ. ಸರ್, ಎಷ್ಟು ಜನ ಅದರಲ್ಲಿ ವಿಲನ್ ಇದ್ದಾರೆ ಸರ್ ಈ ಸಿನಿಮಾದಲ್ಲಿ? ಸುಮಾರು ಜನ ಇದ್ದಾರೆ, ಒಂದು 3 ರಿಂದ 4 ಜನ ಇದ್ದಾರೆ. ಅವ್ರಿಗೆಲ್ಲ ಕ್ಯಾಪ್ಟನ್ ಕಠೋರ. ಅವ್ರಿಗೆಲ್ಲ ಕ್ಯಾಪ್ಟನ್ ಕಠೋರ.
ಸರ್ ಇನ್ನೊಂದು ತಾರಾ ಬಳಗ ಅಂತ ಬಂದಾಗ ಈ ಸಿನಿಮಾದಲ್ಲಿ ನಾವು ನೋಡಿದ ಹಾಗೆ ಹೊಸೊಬ್ರನ್ನು ಮಾಡಿಕೊಂಡು ಮಾಡಿರುವಂತಹ ಸಿನಿಮಾ ಕೋರ. ಹೊಸೊಬ್ರೇ ಇರೋದು ಜಾಸ್ತಿಯಾಗಿ ಸಿನಿಮಾದಲ್ಲಿ. ಹೊಸೊಬ್ರ ಸಿನಿಮಾ ಅಂತ ಹೇಳಿ ಬಂದಾಗ ಎಷ್ಟು ಟ್ರೈನ್ ಅಪ್ ಬೇಕಾಯ್ತು ಸರ್ ಎಲ್ರಿಗೂ? ಇಲ್ಲ, ಹೊಸಬ್ರು ಅಂದಾಗ ಹೊಸಬ್ರು ಅಂದರೆ ತುಂಬ ನಾವು ತಾರತಮ್ಯ ಮಾಡೋಕ್ಕಲ್ಲ. ತುಂಬ ಜನ ಇವತ್ತು ಹೇಳ್ತೀನಿ, ಇವತ್ತು ಕೆಲವರು ಸ್ಟಾರ್ ಆಗಿರ್ಬೋದು, ಸ್ಟಾರ್ ಕೂಡ ಸ್ಟಾರ್ಟಿಂಗ್ ಬಂದಾಗ ಹೊಸಬ್ರೆ, ಅದು ನಾವು ಗಮನಿಸ್ಕೊಬೇಕು. ಇಲ್ಲಿ ನನಗೆ ಸಿಕ್ಕಿರೋರ್ದೆಲ್ಲ ಆಲ್ಮೋಸ್ಟ್ ಎಲ್ಲ ನುರಿತ ಕಲಾವಿದ್ದಾರೆ. ಅವ್ರ ಜನಗಳಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವರೆಲ್ಲ ಸ್ಟೇಜ್ ಆರ್ಟಿಸ್ಟ್ಗಳಿದ್ದಾರೆ. ಸೌಜನ್ಯ ಅಂತ ಅವರೆಲ್ಲ ತುಂಬ ಸೀನಿಯರ್ ಆರ್ಟಿಸ್ಟು. ಆಮೇಲೆ ಮುನಿ ಅಂತ ನನ್ನ ಗೆಳೆಯ, ಗೊತ್ತಿರ್ಬೇಕಲ್ಲ, ಮುನಿರಾಜು, ಯತಿರಾಜ್ ಆಗಿರ್ಬೋದು, ಅವರೆಲ್ಲ ತುಂಬ ನುರಿತ ಕಲಾವಿದರು. ಹಾಗಾಗಿ ನನಗೆಲ್ಲೋ ಯಾವ ಆ್ಯಂಗಲಲ್ಲೂ ಅವ್ರು ಹೊಸಬ್ರು ಅಂತ ಅನ್ಸಲ್ಲ. ನಮ್ಮ ಹೀರೋಯಿನ್ ಆಗಿರ್ಬೋದು, ಅವರು ಸುಮಾರು ಸ್ಟೇಜ್ಗಳು ಕೊಟ್ಟಿದ್ದಾರೆ, ರಂಗಭೂಮಿ ಕಲಾವಿದ. ಆಮೇಲೆ ನಮ್ಮ ಕಿಟ್ಟಿ ಆಗಿರ್ಬೋದು, ಕಿಟ್ಟಿ ಸಿನಿಮಾಗೆ ಹೊಸಬ ಇರ್ಬೋದು, ಅವ್ನು ಕ್ಯಾಮ್ರಾ ಫೇಸ್ ಆಲ್ರೆಡಿ ಮಾಡಿದ್ದಾನೆ. ಸೊ ನಿಮಗೆ ಬಿಗ್ ಬಾಸ್ ಅನ್ನೋದಿದೆಲ್ಲ ಇಟ್ಸ್ ನಾಟ್ ಎ ಸಿಂಪಲ್. ಆಮೇಲೆ ಅವನು ಡಿಕೆಟಲ್ಲೆಲ್ಲ ಒಂದು ಜಯಿಸಿ ಬಂದಿರೋರು, ಅವ್ನಿಗೆ ಕ್ಯಾಮ್ರಾ ಫಿಯರ್ ಇರಲಿಲ್ಲ, ಅದು ನಂಗೆ ಪ್ಲಸ್ ಆಯಿತು. ಅವ್ನು ಏನಂದರೆ ಆ ಪರ್ಫಾರ್ಮ್ ಹೇಳ್ಕೊಟ್ರೆ ಆ್ಯಕ್ಚುಲಿ ಲೀಲಾಜಾಲವಾಗಿ ಮಾಡ್ತಿದ್ದ. ಹಾಗಾಗಿ ನನಗೆ ಕ್ಯಾಮ್ರಾ ಅಂದಾಗ ಒಬ್ಬ ಡೈರೆಕ್ಟ್ ಪೊಸಿಷನ್ ಬರಬೇಕು, ಆ್ಯಕ್ಟ್ ಮಾಡಬೇಕು, ಅದು ನನಗೆ ಟಫ್ ಆಗಿಲ್ಲ. ಅವ್ನು ನೀಟಾಗಿ ಮಾಡ್ತಿದ್ದ, ಅದ್ರ ಬಗ್ಗೆ ಏನೂ ಡೌಟ್ ಇರಲಿಲ್ಲ. ಸರ್ ನಿಮಗೆ ಹೀರೋ ಸೆಲೆಕ್ಷನ್ ಅಂತ ಬಂದಾಗ ಸುನಾಮಿ ಕಿಟ್ಟಿ ಪರ್ಫೆಕ್ಟ್ ಅಂತ ಹೇಳಿ ನಿಮ್ಗೆ ಯಾಕೆ ಅನಿಸ್ತು ಸರ್? ನೀವು ನೋಡ್ರಿ ಅನ್ಸಲ್ವಾ? ನಮ್ಗೆ ಅನ್ಸೋದು ಬೇರೆ ಸರ್. ಆಸ್ ಎ ಒಂದು ಇಲ್ಲ, ಆ್ಯಕ್ಚುಲಿ ಹೇಳಿದ್ನಲ್ಲ, ಟ್ರೈಬ್ಸು ಅಂದಾಗ ಯಾರನ್ನೊಬ್ಬ ಕರ್ಕೊಂಬಂದು ನಾವು ಮೇಕಪ್ ಮಾಡ್ಬಿಟ್ಟು ಇವ್ನು ಟ್ರೈಬ್ಸು ಅಂತ ಹೇಳೋದಕ್ಕಿಂತ ಆಡಿಯನ್ಸ್ ನೋಡಿದಾಗ ಇವನು ಪರ್ಫೆಕ್ಟ್ ಅಂತ ಅನ್ಸ್ಬೇಕು. ಇವನು ಕಾಡಲ್ಲಿ ಬೆಳೆದಿದ್ದಾನೆ, ಇವನು ಕಾಡಲ್ಲಿ ಒಡನಾಟ ಇದೆ ಅಂದಾಗ, ಕಿಟ್ಟಿ ನೋಡಿದಾಗ ಅವ್ರ ಹಿನ್ನೆಲೆ ಬಂದು HD ಕೋಟೆ, ಅವನು ತುಂಬ ಕಷ್ಟಪಟ್ಟು ಸೆಲೆಕ್ಟ್ ಆಗಿರೋ ಹುಡುಗ. ಅವ್ನಿಗೆ ಹಳ್ಳಿ ಸೊಗಡೆಲ್ಲ ತುಂಬ ಚೆನ್ನಾಗುತ್ತೆ. ಅವ್ನು ಮಾತಾಡೋ ಅಸೆಂಟ್ ಕೂಡ ಹಾಗೆ ಇತ್ತು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಕೂಡ ಆಗಿದೆ. ಹಾಗಾಗಿ ನನಗೆ ಅವನ್ನ ಸಪ್ರೇಟಾಗಿನೋ ಟ್ರೈನಿಂಗ್ ಮಾಡಿಬಿಟ್ಟು ಅಡಾಪ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇದು ಹೇಳ್ದಲ್ಲ, ಕೋರ್ ಆಗಿ ಅವ್ನು ಫೇವಿಕಲ್ ಆಗ್ದಾಗ ಫಿಕ್ಸ್ ಆಗಿದ್ದ ಅಷ್ಟೇ. ಹಾಗಾಗಿ ನಾನು ಸೆಲೆಕ್ಷನ್ ಮಾಡ್ಕೊಂಡು. ಯಾವ ಕಡೆಗಳೆಲ್ಲ ಶೂಟಿಂಗ್ ಆಯಿತು ಸರ್ ನಿಮ್ಮದು? ಇದು ಸಕಲೇಶ್ಪುರ, ನಿಂತ್ಕೊಲ್ಲು, ಹೊರನಾಡು, ಆಮೇಲೆ ಯಾವುದಪ್ಪ ಬಳೆಪೇಟೆ, ಸುಮಾರು ಜಾಗದಲ್ಲಿ ಶೂಟ್ ಮಾಡಿದ್ವಿ ಅಮ್ಮ, ಫಾರೆಸ್ಟ್ ಬೇಸಲ್ಲಿ. ಫಾರೆಸ್ಟ್ ಬೇಸ್ ಅಂತ ಬಂದಾಗ ಸ್ವಲ್ಪ ಕ್ರಿಟಿಕಲ್ ಇರುತ್ತೆ ಶೂಟಿಂಗ್ ಸೆಟ್ಟಲ್ಲೆಲ್ಲ. ಇಲ್ಲೆಲ್ಲ ಯಾವ ರೀತಿ ಇತ್ತು ಕೋರಾ ಸಿನಿಮಾದೆಲ್ಲ? ಕ್ರಿಟಿಕಲ್ ಅಂದರೆ ಆನೆ ದರ್ಶನವೂ ಆಗಿದೆ ಅಮ್ಮ, ನಮಗೆ ಯಾವ ದರ್ಶನವೂ ಆಗಿದೆ. ಅದು ಹೆಂಗಾಗಿದೆ ಅಂದರೆ ಸಕಲೇಶ್ಪುರದಲ್ಲಿ ಐ ಥಿಂಕ್ ನೈಟ್ ಅನಿಸುತ್ತೆ, ಹೇಳಿದ್ನಲ್ಲ, ಶೂಟ್ ಮಾಡ್ಬೇಕಾದ್ರೆ ಆನೆ ಸೌಂಡ್ ಎಲ್ಲ ಕೇಳಿಸ್ತು ನಮಗೆ. ನಮ್ಗೇನಂದ್ರೆ ಹೆಂಗಾಗಿದ್ರೆ ಎಲ್ಲ ನಾವೊಂಥರ ಪ್ರಾಣಿಗಳಾಗ್ಬಿಟ್ಟಿದ್ವಿ ಎಲ್ಲರೂ. ಅದನ್ನ ಆ ಮೂಡಲ್ಲಿದ್ದಾಗ ನಮ್ಗೆ ಅದೆಲ್ಲ ಏನು ಗೊತ್ತಾಗಲ್ಲ ಅಮ್ಮ. ಹೇಳಿದ್ನಲ್ಲ, ಒಳ್ಳೇದಾಗಬೇಕು ಅಂದರೆ ಎಲ್ಲನೂ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. 100% ನಮ್ಮ ಟೀಮ್ ಎಲ್ಲ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ನೈಟ್ ಶೂಟಿಂಗ್ ಅಂತ ಬಂದಾಗ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಟಫ್ ಆಗಿರುತ್ತೆ ಸರ್, ಆವಾಗ ಬ್ಯಾಲೆನ್ಸ್ ಎಲ್ಲ ಯಾವ ರೀತಿ ಮಾಡಿ? ಅವೆಲ್ಲ ಏನು ಟಫ್ ಏನು ಅನ್ಸಲ್ಲ. ಏನು ಗೊತ್ತಮ್ಮ, ಈ ಕೆಲಸ ಅಂತ ಬಂದಾಗ ಟಫು ಅವೆಲ್ಲ ವರ್ಕೌಟ್ ಆಗಲ್ಲ. ನಮ್ಗೇನು ಗೊತ್ತಮ್ಮ, ಸಿನಿಮಾ ಅಂತ ಬಂದಾಗ ಒಬ್ರು ಯಾರೋ ನಮ್ಮ ಮೇಲೆ ಒಂದು ದುಡ್ಡು ಹಾಕಿದ್ದಾರೆ ಅಂತ ನಂಬಿಕೆ ಇದ್ದಾಗ ಊಟ ನಿದ್ದೆ ಎಲ್ಲ ಬಿಡಲೇಬೇಕಾಗುತ್ತೆ. ಯಾಕಂದರೆ ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆದಾಗ ಅದರಲ್ಲಿ ಗೆಲ್ಲದೆ ಒಂದು 4 ಸಿನಿಮಾ, ಅದರಲ್ಲಿ ನಂದೊಂದು ಸಿನಿಮಾ ಆಗಬೇಕು ಅಂತ ತಲೆಯಲ್ಲಿ ಬಂದರೆ ಸಾಲದಮ್ಮ, ತಕ್ಕನ ಕೆಲಸ ಮಾಡಬೇಕು ಅಷ್ಟೇ. ಹಾಗಾಗಿ ನಮಗೇನು ಅದು ಅನಿಸಿಲ್ಲ. ನಮ್ಮದು ಕೋರಾ ಅನ್ನುವಂತಹ ಸಿನಿಮಾ ಯಾವ ಜಾನರಲ್ಲಿ ಬರ್ತಾ ಇದೆ ಸರ್? ಹೇಳಿದ್ನಲ್ಲ ನೀವು, ಕೋರಾ ಯಾಕೆ ನೋಡಬೇಕು ಅಂತ. ಈಗ ಕೆಲವರಿಗೆ ಕೋರಾ ಯಾಕೆ ನೋಡಬೇಕು ಅಂತ ಕ್ವಶನ್ ಮಾಡೋರಿಗೆ, ಕೋರಾದಲ್ಲಿ ಇದಿದ್ರೆ ನೋಡ್ಬೇಕು ಅನ್ನೋರಿಗೆ ಖಂಡಿತ ಅದಿದೆ 100%. ಈಗ ನೀವು ಆಟೋ ಡ್ರೈವರಿಂದ ಹೋಟ್ಲ್ ಹುಡುಗರು ಎಲ್ಲ ತಗೊಳ್ಳಿ ಅಮ್ಮ, ಅವ್ರು ಫಸ್ಟ್ ಕೇಳೋದೇನಂದ್ರೆ, ಸರ್ ನಂಗೆ ಒಳ್ಳೆ ಆ್ಯಕ್ಷನ್ ಬೇಕು, ಆ್ಯಕ್ಷನ್ ಇದೆ ಸರ್. ನಂಗೆ ಒಂದು ಒಳ್ಳೆ ಎಮೋಷನ್ಸ್ ಒಂದು 2 ಕಡೆ ಕೂತ್ಕೊಂಡ್ರೆ ನನ್ನ ಕಣ್ಣಲ್ಲಿ ಇರಬೇಕು, ಅದು ಇದೆ ಸರ್. ಒಳ್ಳೆ ಕಾಮಿಡಿ ಬೇಕು ಸರ್, ಅದು ಇದೆ ಸರ್. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಬೇಕು, ಅದು ಇದೆ. ಒಂದು ಒಳ್ಳೆ ಹೇಳಿದ್ನಲ್ಲ, ಇಟ್ಸ್ ಎ ಯೂನಿವರ್ಸಲ್ ಸಬ್ಜೆಕ್ಟ್. ಆ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿದ್ದಕ್ಕೆ ನಮ್ಮ ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಸಾಧ್ಯ ಆಯ್ತು ಸರ್. ಪ್ಯಾನ್ ಇಂಡಿಯಾ ಈಗ ಪ್ರತಿಯೊಂದು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಯಾಕೆ ಸರ್ ಇದು? ಪ್ಯಾನ್ ಇಂಡಿಯಾ ಮಾಡ್ಬಿಡ್ತೀನಿ ಅಂತ ಆಗಲ್ಲಮ್ಮ. ಆಕ್ಚುಲಿ ಅದು ಆಟೋಮೆಟಿಕ್ ಆಗಬೇಕು. ಅದು ನಾವೇನೋ ಕ್ರಿಯೇಟ್ ಮಾಡೋ ಸೃಷ್ಟಿ ಮಾಡ್ಬಿಟ್ಟು, ಈಗ ಯಾರು ಕೇಳಿದ್ರು ಏನ್ ಸಿನಿಮಾ ಮಾಡ್ತದೆ ಪ್ಯಾನ್ ಇಂಡಿಯಾ ಇದೆ ತರ್ಕೊಂಡು, ಅದೊಂಥರ ಕಾಯಿಲೆ ಆಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಬಂದು ನಿಮಗೆ ಅಣ್ಣೋ ರಾಜ್ಕುಮಾರ್ ಇಂದಲೂ MGR ಕಾಲದಲ್ಲೂ ಪ್ಯಾನ್ ಇಂಡಿಯಾ ಇದೆ ಅಮ್ಮ. ಈಗೇನು ಹೊಸದಾಗಿ ಅದನ್ನ ಹುಟ್ಟಾಕಿಲ್ಲ, ಅದು ಯಾಕೆ ಹುಟ್ಟಾಕಿದ್ರೆ ಗೊತ್ತಿಲ್ಲ. ಪ್ಯಾನ್ ಇಂಡಿಯಾ ಸುಮಾರು ಸಲ ಇವತ್ತು ರಾಜ್ಕುಮಾರ್ ಪಿಕ್ಚರ್ಗಳು ಆಚೆ ತೊಗೊಂಡೋಗಿದ್ದಾರೆ. ನಾನು ಹೇಳೋದು ಪ್ಯಾನ್ ಇಂಡಿಯಾ ಅನ್ನೋದು ನಾವು ಮಾಡೋದಲ್ಲಮ್ಮ, ಅದು ಆಗೋದು. ಫಾರ್ ಎಕ್ಸಾಂಪಲ್, ಈಗ ಸ್ಕ್ರಿಪ್ಟ್ ಎಲ್ಲ ಮಾಡಿದ್ಮೇಲೆ ನಾವು ಒಂದು ಸೊಗಡು ಕನ್ನಡ ಮಾಡೋಣ ಅಂತಲೇ ಮಾಡಿದ್ದು. ಅದು ಹೇಳಿದ್ನಲ್ಲ, ಯಾವುದೋ ಒಂದು ವೈಬ್ರೇಷನ್ ಶಕ್ತಿ ಇದೆ, ಅದು ಎಲ್ಲನೂ ತೊಗೊತಾ ಇದೆ. ಸಿನಿಮಾ ಬಂದು ತೆಲುಗು ನೋಡಿದ್ರು, ತಮಿಳವ್ರು ನೋಡಿದ್ರು, ಇಮಿಡಿಯೇಟ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಅಗ್ರಿಮೆಂಟ್ ಹಾಕೊಂಡು, ಯಾಕೆ ನಮಗೂ ಭಯ ಇರುತ್ತಲ್ಲಮ್ಮ, ಪ್ಯಾನ್ ಇಂಡಿಯಾ ಅಂತ ಕೊಟ್ಬಿಡೋದು ದೊಡ್ಡ ವಿಷಯ ಅಲ್ಲ, ಹುಡುಗಾಟ ಆಗ್ಬಿಡುತ್ತೆ ನಮಗೆ. ವರ್ಕೌಟ್ ಆಗಿಲ್ಲ ಅಂದರೆ ಭಯ ಆಗುತ್ತೆ. ಸೊ ಅವರೇ ಬಂದಾಗ, ಇಲ್ಲ ಸರ್ ಈ ಜಾನರ್ ಯೂನಿವರ್ಸಲ್ಲಿ ಎಲ್ಲ ನೇಟಿವಿಟಿಗೆ ಸೂಟ್ ಆಗುತ್ತೆ ಅಂತ ತೊಗೊಂಡಾಗ, ಅದಕ್ಕಿಂತ ಒಬ್ಬ ಹೊಸಬನ ಸಿನಿಮಾ ಈಗ ಹೆಂಗಿದೆ ಅಂದರೆ, ಕನ್ನಡ ಡಿಸ್ಟ್ರಿಬ್ಯೂಟರ್ಗಳು ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಎಸ್ಪೆಷಲಿ ಹೊಸಬ್ರು ಅಂದಾಗ. ಅಂಥದ್ರಲ್ಲಿ ಹೊರ ರಾಜ್ಯ ಬಂದು ತೊಗೊಳ್ತಾರೆ ಅಂದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿಲ್ಲ ನಮ್ಮ. ಸರ್ 3 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಅಲ್ಲಿ ಬರುವಂತಹ ನಮ್ಮ ಸದ್ಯಕ್ಕೆ ಈಗ 2 ಬಿಸ್ನೆಸ್ ಆಗಿದೆ, ತಮಿಳು ಮತ್ತು ತೆಲುಗು ಆಗಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಲಯಾಳಂ ಕೂಡ ಮಾತುಕತೆ ನಡೀತಾ ಇದೆ, ಹಿಂದಿ ಕೂಡ ಪ್ಲಾನ್ ಮಾಡ್ತಾ ಇದ್ದೀರಾ? ಇದ್ದೀರಾ? ನಾನೊಂದು ಟಿಕೆಟ್ ಕೊಟ್ಟು ಹೋದಾಗ
ಖಂಡಿತ ಒಂದು ಸಿನಿಮಾ ನೋಡಿ ಆಚೆ ಬಂದಿರೋ ಥರ ಫೀಲ್ ಆಗಲ್ಲ. 100% ಒಂದು 2-3 ದಿನ ಅದು ಹ್ಯಾಂಗ್ ಓವರಲ್ಲಿ ಆಡಿಯನ್ಸ್ ಅಂತೂ ಇರ್ತಾರೆ. ಒಂದು ಎಮೋಷನ್ಸ್ ಇರುತ್ತೆ, ಒಂದು ಆ್ಯಕ್ಷನ್ಸ್ ಇರುತ್ತೆ, ಖಂಡಿತ ಕಾಡುತ್ತೆ. ಕೋರ ಎಲ್ಲರಿಗೂ ಕಾಡುತ್ತೆ ಅದು. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಕೋರಾ ಸಿನಿಮಾದ ಸಕ್ಸಸ್ ಮಿಟಲ್ ಅಂತೂ ಆಬ್ವಿಯಸ್ಲಿ ನಾನು ಕಿಟ್ಟಿ ಸರ್ ಹತ್ರ ನಾನು ಅದೇ ಹೇಳಿದೆ, ಸಕ್ಸಸ್ ಮಿಟಲ್ಲಿ ವಾಪಸ್ ಸಿಗುವ ಅಂತ ಹೇಳಿದ್ದೇನೆ. ಅದೇ ರೀತಿ ಕೋರಾ ಸಿನಿಮಾಗೆ ತುಂಬ ಸಕ್ಸಸ್ ಸಿಗಲಿ ಅಂತ ಹೇಳಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ನಾವು ಕೂಡ ನಿಮಗೆ ಆಶಿಸ್ತೇವೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದು ಕೋರಾ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ವರಟಶ್ರೀ ಅವರು ಮಾತಾಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.